ಹೌದು ಮೇಡಮ್, ಇಷ್ಟು ಚಿಕ್ಕದಾಗಿ ಜಾಗದಲ್ಲೂ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಕೊಂಡು ಈ ಥರ ಲಕ್ಸುರಿ ಫೀಲ್ ಕೊಡ್ಬೋದು ಅಂತ. ಮೇಡಮ್ ಆ್ಯಕ್ಚುಲಿ ಇದು ಪೂಜಾ ರೂಮ್ ಮಾಡಬೇಕಾದ್ರೆ ನಿಮಗೆ ತುಂಬ ದೊಡ್ಡ ಜಾಗ ಏನು ಬೇಕಾಗಿಲ್ಲ. ಇಷ್ಟು ಚಿಕ್ಕ ಜಾಗ ಇದ್ರೂ ಕೂಡ ನಿಮಗೆ ಈ ಥರ ಇಷ್ಟು ತುಂಬ ಚೆನ್ನಾಗಿ ಮಾಡ್ಬೋದು. ಅಂದರೆ LED ಸ್ಟ್ರಿಪ್ ಲೈಟ್ ಕೂಡ ಕೊಟ್ಟಿದ್ದೀವಿ ಬ್ಯಾಕ್ ಸೈಡಲ್ಲಿ, CNC ಕಟ್ಟಿಂಗ್ ಮಾಡಿ. ಇದು ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ ಕಸ್ಟಮರ್ ಹಿಂಗೆ ಫೋಟೋ ಕಳಿಸಿದ್ದಕ್ಕೆ ನಾವು ಈ ಥರನೇ ಮಾಡಿ ಕೊಟ್ಟಿದ್ದೀವಿ. ಮೇಡಮ್ ಇದು ಕಿಚನ್ ಬಂದುಬಿಟ್ಟು ನೀವೇ ನೋಡ್ಬೋದು, ಸ್ವಲ್ಪ ಚಿಕ್ಕದಾಗಿ ಅನಿಸುತ್ತೆ. ಬಟ್ ಅದಕ್ಕೆ ನಾವು ಕಲರ್ ಕಾಂಬಿನೇಷನ್ ಕೂಡ ಆ ಥರ ಅಂದರೆ ಸ್ವಲ್ಪ ದೊಡ್ಡದಾಗಿ ಅನ್ಸಂಗೆ ಮಾಡಿದ್ದೀವಿ. ಲೈಟ್ ಕಲರ್ ಕೊಟ್ಟಿದ್ದೀನಿ, ಅಂದರೆ ಲೈಟ್ ಪಿಸ್ತಾ ಗ್ರೀನ್ ಕಲರ್ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ಶೆಲ್ಫ್ ಹಾಕಿದ್ದೀರಲ್ಲ, ಹಿಂಗೆ ತೆಗಿಬೇಕು. ಓ ಓ ಗೊತ್ತೇ ಆಗಲ್ವಲ್ಲ ಸರ್ ಸೀಕ್ರೆಟ್ ಲಾಕರು? ಹೌದು ಮೇಡಮ್, ಗೊತ್ತಾಗಬಾರ್ದಲ್ಲ, ಅದಕ್ಕೆ ತಾನೇ ಸೀಕ್ರೆಟ್ ಲಾಕರ್ ಅಂತ ಹೇಳೋದು. ಸ್ನೇಹಿತರೆ, 2 BHK ಮನೆಯಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ತೋರಿಸ್ತೀನಿ, ಬನ್ನಿ ಮೇಡಮ್. ವಾವ್! ಒಳಗಡೆ ಎಂಟ್ರಿ ಆದ ತಕ್ಷಣನೇ ಸಪ್ರೇಟಾಗಿ ಒಂದು TV ಯೂನಿಟ್ ಮಾಡಿದ್ದೀರಾ, ಅದ್ರ ಪಕ್ಕದಲ್ಲಿ ಪೂಜಾ ಯೂನಿಟ್ ಕೊಟ್ಟಿದ್ದೀರಾ. ಯಾವ ಕಾನ್ಸೆಪ್ಟಲ್ಲಿ ಮಾಡಿದ್ದೀರಾ ಸರ್? ಮೇಡಮ್ ಆ್ಯಕ್ಚುಲಿ ಇದು ಹಳೆ ಮನೆ, ಇದು ರೆನೋವೇಟ್ ಮಾಡಿರೋದು. ನೀವು ನೋಡಿದರೆ ಹೊಸ ಮನೆ ಥರ ಅನಿಸುತ್ತೆ, ಬಟ್ ಇದು ಹಳೆ ಮನೆ. 10x15 ಜಾಗದಲ್ಲಿ ನಾವು ಹಾಲ್ ಅಂದರೆ ಲಿವಿಂಗ್ ಹಾಲನ್ನು ಈ ಥರ ಲಕ್ಸುರಿಯಾಗಿ ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿಕೊಟ್ಟಿದ್ದೀವಿ. ನೀವೇ ನೋಡ್ಬೋದು, ಇಲ್ಲಿ TV ಯೂನಿಟ್ ಮಾಡಿದ್ವಿ. ಮತ್ತು ಪಕ್ಕದಲ್ಲೇ ನಿಮಗೆ ಜಾಗ ಉಳಿಸ್ಬೇಕು ಅಂತ ಹೇಳಿ ಈ ಥರ ಪೂಜಾ ಯೂನಿಟ್ ಅಟ್ಯಾಚ್ ಮಾಡಿ ಪೂಜಾ ಯೂನಿಟ್ ಕೂಡ ಮಾಡಿದ್ವಿ. ಮತ್ತು ಇಲ್ಲಿ ನೋಡಿದ್ರೆ ನೀವು ನೋಡ್ಬೋದು, ಈ ಥರ ಡೋರ್ ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ಈಗ UPS ಮತ್ತು ವೈಫೈ ಕನೆಕ್ಷನ್ಸು ಅದೆಲ್ಲ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಓಕೆ, ಹೊರಗಡೆ ಇಟ್ಕೊಂಡ್ರೆ ಮೆಸ್ಸಿಯಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿಯಾಗಿ ಸಪರೇಟ್ ಆಗಿ ಒಂದು ಕಬೋರ್ಡ್ ಸಿಸ್ಟಮ್ ಕೊಟ್ಟಿದ್ದೀರಾ. ಸ್ವಲ್ಪ ನೀಟ್ ಆಗಿರುತ್ತೆ ಅಂತ ಹೇಳಿ ಒಳಗಡೆನೇ ಇರಲಿ ಅಂತ ಈ ಥರ ಒಂದು ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಮೇಲೆ ನೋಡ್ಬೋದು ಫುಲ್ಲು ಸುತ್ತ ಒಂದು ಫಾಲ್ ಸೀಲಿಂಗ್ ಕೂಡ ಮಾಡಿದ್ದೀವಿ. ಅದನ್ನು ನಾವು PVC ಸೀಟಲ್ಲಿ ಸ್ಟ್ರಿಪ್ ಲೈಟ್ ಕೂಡ ಕೊಟ್ಟಿದ್ದೀವಿ. ಸರ್ ಏನ್ ರಿಚ್ ಲುಕ್ ಬರ್ತಾ ಇದೆ ಸರ್? ಹೌದು ಮೇಡಮ್, ಇಷ್ಟು ಚಿಕ್ಕದಾಗಿ ಜಾಗದಲ್ಲೂ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಕೊಂಡು ಈ ಥರ ಲಕ್ಸುರಿ ಫೀಲ್ ಕೊಡ್ಬೋದು ಅಂತ ನಿಮಗೆ. ಸರ್ ಹಾಗಾದ್ರೆ ಈ ಮನೆಗೆ ಇಂಟೀರಿಯರ್ ಡಿಸೈನ್ ಏನು ಮಾಡಿಸಿರ್ಲಿಲ್ವಾ ಸರ್? ಮುಂಚೆ ಇತ್ತು ಮೇಡಮ್, ಹಳೆದು ವುಡ್ ಇತ್ತು. ಅವರು ಟರ್ಮೆಟ್ ಇಶ್ಯೂಸ್ ಮತ್ತೆ ಅದು ಫುಲ್ಲು ಇದಾಗಿತ್ತು, ಗದ್ದಲೆಲ್ಲ ಬಂದು ಫುಲ್ಲು ಕೆಳಗಡೆ ಬೀಳ್ತಾ ಇದ್ದು ಹಿಂಗೆ. ಚೂಸ್ ಮಾಡಿದ್ರಾ? ಹೌದು, ಹಳೇದಿತ್ತು, ಅದೆಲ್ಲ ಬಿಸಾಡ್ಬಿಟ್ಟು ಇವಾಗ ಅಲ್ಯೂಮಿನಿಯಂ ಅಂದರೆ ಲೈಫ್ ಲಾಂಗ್ ಡ್ಯೂರಬಿಲಿಟಿ ಬರುತ್ತಲ್ವಾ ಅಲ್ಯೂಮಿನಿಯಂ ಮಾಡಿದ್ರೆ, ಅದಕ್ಕೋಸ್ಕರ ಅಲ್ಯೂಮಿನಿಯಂ ಹಾಕಿದ್ದೀವಿ. ಓಕೆ, TV ಯೂನಿಟ್ ಪಕ್ಕನೆ ಪೂಜಾ ಯೂನಿಟ್ ಕೊಟ್ಟಿದ್ದೀರಾ. ಸಪ್ರೇಟ್ ಆಗಿ ಒಂದು ಪೂಜಾ ಕೋಣೆ ಬೇಕು ಅಂತ ಏನಿಲ್ಲ, ಇಲ್ಲಿ ಹಾಲೆಲ್ಲ ಇಷ್ಟು ಮಾಡಿದಿರಲ್ಲ ಸರ್? ಮೇಡಮ್ ಆ್ಯಕ್ಚುಲಿ ಇದು ಪೂಜಾ ರೂಮ್ ಮಾಡಬೇಕಾದ್ರೆ ನಿಮಗೆ ತುಂಬ ದೊಡ್ಡ ಜಾಗ ಏನು ಬೇಕಾಗಿಲ್ಲ. ಇಷ್ಟು ಚಿಕ್ಕ ಜಾಗ ಇದ್ರೂ ಕೂಡ ನಿಮಗೆ ಈ ಥರ ಇಷ್ಟು ತುಂಬ ಚೆನ್ನಾಗಿ ಮಾಡ್ಬೋದು. ಅಂದರೆ LED ಸ್ಟ್ರಿಪ್ ಲೈಟ್ ಕೂಡ ಕೊಟ್ಟಿದ್ದೀವಿ ಬ್ಯಾಕ್ ಸೈಡಲ್ಲಿ, CNC ಕಟ್ಟಿಂಗ್ ಮಾಡಿ. ಇದು ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ ಕಸ್ಟಮರ್ ಹಿಂಗೆ ಫೋಟೋ ಕಳಿಸಿದ್ದಕ್ಕೆ ನಾವು ಈ ಥರನೇ ಮಾಡಿ ಕೊಟ್ಟಿದ್ದೀವಿ. ಮುಂದುಗಡೆ ನೋಡ್ಬೋದು ಫುಲ್ಲು ಒಂದು ಗಣಪತಿ ಇದು ಡಿಸೈನ್ ಕೂಡ ಕೊಟ್ಟಿದ್ದೀವಿ. ಕೆಳಗಡೆ ಕೂಡ ತುಂಬ ಜಾಗ ಬರುತ್ತೆ. ಅಂದ್ರೆ ಪೂಜಾ ಸಾಮಗ್ರಿಗಳು ಇಟ್ಕೊಂಡು ಪೂಜೆ ಮಾಡಬಹುದು ವಿಶೇಷವಾದ ಪೂಜೆಗಳ ಸಂದರ್ಭದಲ್ಲಿ. ಪೂಜೆ ಮಾಡಬಹುದು. ಇಲ್ಲಿ ಪೂಜಾ ಸಾಮಗ್ರಿಗಳನ್ನ ಸ್ಟೋರೇಜ್ ಮಾಡಬಹುದು. ಹೌದೌದು, ಇಲ್ಲಿ ಅಗರಬತ್ತಿ ಏನಾದ್ರು ಪೂಜಾ ಐಟಮ್ಸ್ ಎಲ್ಲ ಇಡಬಹುದು. ಇಲ್ಲಿ 2-3 ಕೊಟ್ಟಿದ್ದೀನಿ. ಆಕ್ಚುಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು ಈ ತರ ಬೇಕು ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲೂ ಕೂಡ ದೇವರ ವಿಗ್ರಹಗಳನ್ನ ಇಟ್ಕೊಬಹುದು, ಅದು ಸಪರೇಟ್ ಆಗಿ ಯಾವ್ದಾದ್ರು ಐಡಿಯಲ್ ಕೂಡ ಇಟ್ಕೊಬಹುದು. ಹೌದು, ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಹೌದು ಮೇಡಮ್, ಖಂಡಿತ ಇಡ್ಬೋದು. ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು. ಓಕೆ ಸರ್, ಇವಾಗ ಕಿಚನ್ ನೋಡ್ಬೇಕು. ನೋಡೋಣ ಬನ್ನಿ. ಹೆಣ್ಣು ಮಕ್ಕಳ ಫೇವ್ರೆಟ್ ಹಾಟ್ ಸ್ಪಾಟ್ ಕಿಚನ್. ಬನ್ನಿ, ಈ ಕಿಚನ್ ಇಂಟೀರಿಯರ್ ವರ್ಕ್ ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೇಡಮ್ ಇದು ಕಿಚನ್ ಬಂದ್ಬಿಟ್ಟು ನೀವೇ ನೋಡ್ಬೋದು, ಸ್ವಲ್ಪ ಚಿಕ್ಕದಾಗಿ ಅನಿಸುತ್ತೆ. ಬಟ್ ಅದಕ್ಕೆ ನಾವು ಕಲರ್ ಕಾಂಬಿನೇಷನ್ ಕೂಡ ಆ ಥರ ಅಂದರೆ ಸ್ವಲ್ಪ ದೊಡ್ಡದಾಗಿ ಅನ್ಸಂಗೆ ಮಾಡಿದ್ದೀವಿ. ಲೈಟ್ ಕಲರ್ ಕೊಟ್ಟಿದ್ದೀನಿ, ಅಂದರೆ ಲೈಟ್ ಪಿಸ್ತಾ ಗ್ರೀನ್ ಕಲರ್ ಕೊಟ್ಟಿದ್ದೀನಿ. ಮತ್ತು ನೀವೇ ನೋಡ್ಬೋದು ಮೇಲೆ ಕೂಡ ಸಜ್ಜ ಮೇಲೆ ಸ್ಟೋರೇಜು, ಮತ್ತು ಕೆಳಗಡೆನೂ ಇಲ್ಲಿ ಟ್ಯಾಂಡಮ್ ಬಾಕ್ಸು ಮತ್ತು ಡೋರ್ಗಳು, ಮತ್ತು ಇಲ್ಲಿ ಕೂಡ ಸ್ಟೋರೇಜ್ ಕೊಟ್ಟಿದ್ದೀನಿ. ಎಲ್ಲ ನೀವು ನೋಡ್ಬೋದು. ಎಲ್ಲನೂ ಪ್ರೋ ಲಿಫ್ಟ್ ಕೊಟ್ಟು ಲಿಫ್ಟ್ ಅಪ್ ಡೋರ್ನ ಕೊಟ್ಟಿದ್ದೀನಿ. ಯೂಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮೇಲೆ ಕೂಡ ನಮಗೆ ತುಂಬ ಸ್ಟೋರೇಜ್, ಪಾತ್ರೆಗಳೆಲ್ಲ ಸ್ಟೋರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಿ. ಮೇಡಮ್ ಇಲ್ಲಿ ನೋಡ್ಬೋದು ನೀವು, ಇದು ಓಪನ್ ಮಾಡಿ ನೋಡ್ಕೊಳ್ಳಿ ನೀವು ಯಾವ ಥರ ಇದೆ ಅಂತ. ನೋಡಿ, ಇದು ಹಳೇದು ಈ ಥರ ಕಡಪಗಲ್ಲನ್ನ ಹಾಕಿ ಈ ಥರ ಮಾಡಿರೋದು ಇತ್ತು. ಇದನ್ನು ನಾವು ಈ ಥರ ಹೊರಗಡೆ ನೋಡಿದಾಗ ನಿಮಗೆ ತುಂಬ ಒಂದು ರಿಚ್ ಲುಕ್ ಬರುತ್ತೆ. ಆ ಥರ ಮಾಡ್ಯುಲರ್ ಕಿಚನ್ ಥರ ಬರುತ್ತೆ. ತುಂಬ ಸ್ಟೋರೇಜ್ ನೋಡಿ, ಇಷ್ಟು ಐಟಮ್ಸು ನೀವು ಇದರಲ್ಲಿ ಸ್ಟೋರೇಜ್ ಮಾಡ್ಬೋದು. ಸ್ಟೋರ್ ರೂಮ್ ಅಂತ ಬೇಕಾಗಿಲ್ಲ ನಿಮಗೆ. ಇಷ್ಟು ಚಿಕ್ಕ ಕಿಚನಲ್ಲಿ ನಿಮಗೆ ಇಷ್ಟು ದೊಡ್ಡ ಅಂದರೆ ಇಷ್ಟು ಕ್ವಾಂಟಿಟಿ ಐಟಮ್ಸ್ ಇದರಲ್ಲಿ ಸ್ಟೋರ್ ಮಾಡ್ಬೋದು.
ಅಂದರೆ ಸ್ಪೇಸ್ ಕಡಿಮೆ ಇದೆ, 10x10 ಇದೆ, ತುಂಬ ಪಾತ್ರೆಗಳಿದೆ, ತುಂಬ ಜನಕ್ಕೆ ಅಡುಗೆ ಮಾಡಬೇಕು ಅಂದರೂ ಕೂಡ ಈ ರೀತಿಯಾದಂಥ ಒಂದು ಸೆಟಪ್ ಮಾಡಿದರೆ ತುಂಬ ಈಸಿ ಆಗುತ್ತೆ, ಸ್ಪೇಸು ಉಳಿಯುತ್ತೆ, ಮತ್ತು ತುಂಬ ಸ್ಮಾರ್ಟಾಗೂ ಕೂಡ ತುಂಬ ರಿಚ್ ಆಗೂ ಕೂಡ ಕಾಣಿಸುತ್ತೆ ಕಿಚನ್. ಕಿಚನ್ ಸೆಟಪ್ ಎಲ್ಲ ನೋಡಿದ್ದು. ಆದ್ರೆ ಇಲ್ಲಿ ರೂಮ್ ಇರುತ್ತೆ ಸರ್ ಈ ಮನೆಗೆ? ರೂಮ್ ಇದೆ ಮೇಡಮ್, ಖಂಡಿತ ಇದೆ, ತೋರಿಸ್ತೀನಿ ಬನ್ನಿ. ಇಷ್ಟು ಚಿಕ್ಕ ಮನೆಗೂ ಕೂಡ ರೂಮ್ ಮಾಡಿದ್ದೀರಾ? ರೂಮ್ 2 BHK ಅಲ್ವಾ, 2 BHK ಮನೆ ಇದು. 2 BHK ಅಲ್ಲಿ ಕೂಡ ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಡ್ರೆಸ್ಸಿಂಗ್ ಟೇಬಲು, ನಿಮಗೆ ವಾಲ್ರೂಮ್ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ ಮೇಡಮ್, LED ಸ್ಟಿಪ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಸ್ಟೋರೇಜ್ ಇದು ನಿಮಗೆ, ಅದು ಪೂಜಾ ರೂಮ್ ಥರನೇ ನಿಮಗೆ ಇಲ್ಲಿ ಏನಾದರೂ ಫೋಟೋಸು ಮೊಮೆಂಟೋಸು ಏನೆಲ್ಲ ಹಾಕ್ಬೋದು. ಪಕ್ಕದಲ್ಲೇ ನೀವು ಮಿರರ್ ನೋಡ್ಬೋದು. ಇಲ್ಲಿ ಕೂಡ ನಿಮಗೆ ಒಂದು ಸ್ಪಾಟ್ ಲೈಟ್ ಕೊಟ್ಟಿದ್ದೀನಿ. ಓಕೆ, ಆಮೇಲೆ ಇದು ನೀವು ಬರೀ ಮಿರರ್ ಅಲ್ಲ, ಇಲ್ಲಿ ಕೂಡ ನಿಮಗೆ ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಇಟ್ಕೊಂಡು ತುಂಬ ಜಾಗ ಬೇರೆ ಇದೆ. ಓಕೆ, ಆಮೇಲೆ ಕೆಳಗಡೆ ನೋಡಿದ್ರೆ ನಿಮಗೆ ಈ ಥರ ಸ್ಟೋರೇಜ್ ಕೊಟ್ಟಿದ್ದೀನಿ ನೋಡಿ, ಎಕ್ಸ್ಟ್ರಾ ಏನಾದರೂ ಕಾಸ್ಮೆಟಿಕ್ಸ್ ಇಟ್ಕೊಬಹುದು. ಹೌದು, ಇಲ್ಲಿ ಕೂಡ ಸ್ಟೋರೇಜ್ ಕೊಟ್ಟಿದ್ದೀನಿ. ಓಕೆ, ಆಮೇಲೆ ನಿಮಗೆ ಇದರಲ್ಲಿ ಹೈಲೈಟ್ ಏನಂದರೆ ತುಂಬ ನಮ್ಮದು ಟ್ರೆಡಿಷನಲ್ ಲುಕ್ಕಲ್ಲಿ ವುಡನ್ ಕಾನ್ಸೆಪ್ಟು ಅಲ್ಲಿ ಏನು ಯೂಸ್ ಮಾಡಿದ್ರೆ ಅದೇ ಸೇಮ್ ಯೂಸ್ ಮಾಡಿದ್ದೀವಿ. ಮತ್ತು ರೂಮ್ ಅಂತ ಬಂದಾಗ ಕಬೋರ್ಡು ಇಂಪಾರ್ಟೆಂಟ್ ಆಗುತ್ತೆ, ಕ್ಲಾತ್ಸ್ ಎಲ್ಲ ಇಟ್ಕೋಬೇಕಾಗುತ್ತೆ. ಇದು ಯಾವ ರೀತಿ ವರ್ಕ್ ಮಾಡಿದ್ದೀರಾ ಸರ್? ನೋಡೋಣ, ತೋರಿಸ್ತೀನಿ. ಇದೆಲ್ಲ ನಿಮಗೆ ನೋಡಿ, ಇಲ್ಲಿ ಮೇಲೆ ಹ್ಯಾಂಗಿಂಗ್ ಪೋರ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ಬಂದರೆ ನಿಮಗೆ ನೋಡಿ ಲಾಕರ್ಸ್ ಕೊಟ್ಟಿದ್ದೀನಿ. ಲಾಕರ್ಸ್ ಮತ್ತು ಇದೆಲ್ಲ ನಿಮಗೆ ಸ್ವಲ್ಪ ನಾವೇ ಸ್ವಲ್ಪ ಯುನಿಕ್ ಡಿಸೈನಲ್ಲಿ ಮಾಡಿದ್ದೀವಿ. ಕೆಳಗಡೆನೂ ಒಂದು ದೊಡ್ಡದಾಗಿ ಬಟ್ಟೆ ಎಲ್ಲ ಮಡ್ಚಿಡೋಕ್ಕೆ ಸ್ವಲ್ಪ ಹೈಟಲ್ಲಿ ಕೊಟ್ಟಿದ್ದೀನಿ. ಸೇಮ್ ಕಸ್ಟಮರ್ ಯಾವ ರೀತಿ ರಿಕ್ವೈರ್ಮೆಂಟ್ ಇರ್ತಾರೆ ಅದೇ ರೀತಿ ರಿಕ್ವೈರ್ಮೆಂಟ್ ಎಕ್ಸ್ಟ್ರಾ ಇತ್ತು, ಹಾಗೆ ಮಾಡಿ ಕೊಟ್ಟಿದ್ದೀನಿ ಮೇಡಮ್. ಮೇಡಮ್ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಏನಂದರೆ ಇದು ಸಾರಿ ಹ್ಯಾಂಗರ್ ಕೊಟ್ಟಿದ್ದೀನಿ. ಓಕೆ, ಇದು ನಾವೇ ಕ್ರಿಯೇಟ್ ಮಾಡಿ ಕೊಟ್ಟಿರೋದು. ನಿಮಗೆ ಇದು ರೆಡಿಮೇಡ್ ಸಿಗುತ್ತೆ, ಬಟ್ ಇದೆ ನಾವೇ ಐಡಿಯಾ ಮಾಡಿ ಈ ಥರ ನಾವೇ ಮಾಡಿ ಕೊಟ್ಟಿದ್ದೀನಿ. ಮತ್ತು ಈ ಥರ ಇದು ಶೆಲ್ಫ್ಗಳು ನಿಮಗೆ ಯಾವ ಥರ ಬೇಕು, ಸೈಜ್ ಆಗಲಿ ಡಿಸೈನ್ ಆಗಲಿ ಆ ಥರ ಬೇಕಾದ್ರೆ ಮಾಡ್ಕೋಬೋದು. ಹೆಚ್ಚು ಕಮ್ಮಿ 1, 2 ಇಲ್ಲ 3 ಥರ ಮಾಡ್ಕೊಂಡು ಮಾಡ್ಬೋದು. ಅಂದರೆ ಇದೆಲ್ಲ ನೋಡಿದ್ರೆ ಇಷ್ಟು ಕಡಿಮೆ ರೂಮಲ್ಲಿ ಈ ರೀತಿಯಾಗಿ ಸೆಟಪ್ ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಇವಾಗ ನೀವು ತೋರಿಸೋದ್ರಿಂದಲೇ ಗೊತ್ತಾಗ್ತಾ ಇದೆ. ಯಾಕೆಂದರೆ ನಾವು ಹೊರಗಡೆಯಿಂದ ಬಂದಾಗ ನೀವು ಹೇಳಿದ್ರಿ ಸ್ಕ್ವೇರ್ ಫೀಟ್ ತುಂಬ ಕಡಿಮೆ ಇದೆ ಅಂತ ಹೇಳಿ, 1000 ಸ್ಕ್ವೇರ್ ಫೀಟಿಂದ ಒಳಗಡೆ ಇದೆ ಅಂದರೆ 700 ಸ್ಕ್ವೇರ್ ಫೀಟ್ ಅಷ್ಟೇ ಇರೋದಂತ ಹೇಳಿದ್ರು. ಈ ಮನೆ ಕಿಚನ್ ಹೆಂಗೆ ಸೆಟಪ್ ಮಾಡಿರ್ತಾರೆ, ಅದನ್ನು ರೂಮ್ ಹೆಂಗೆ ಸೆಟಪ್ ಮಾಡಿರ್ತಾರೆ ಅಂತ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಇಲ್ಲಿಗೆ ಬಂದಾಗ ನೋಡಿದ್ರೆ ಇದು ನೋಡಿದರೆ 10x10 ಇಲ್ಲ, ನೋಡಿದರೆ ಸಪ್ರೇಟಾಗಿ ಒಂದು ಮೇಕಪ್ ಯೂನಿಟು ಕೂಡ ಬಂದಿದೆ. ಅದ್ರ ಜೊತೆಗೆ 2 ದೊಡ್ಡದು ವಾರ್ಡ್ರೋಬ್ ಕೂಡ ಬಂದಿದೆ. ಮೇಲೆ ನೋಡ್ಬೋದು, ಮೇಲೇನು ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಏನು ಎಕ್ಸ್ಟ್ರಾ ಕ್ಲಾತ್ಸು, ದಿಂಬು, ಪಿಲ್ಲೋ ಏನಾದರೂ ಇದ್ದರೆ ಇಟ್ಕೊಬೋದು. ಬನ್ನಿ ಮೇಡಮ್, ಇದು ಇನ್ನೊಂದು ರೂಮ್ ತೋರಿಸ್ತೀನಿ ನಿಮಗೆ. ಇಲ್ಲೂ ಸೇಮ್ ಕಾನ್ಸೆಪ್ಟಲ್ಲಿ ನಾವು ವಾಲ್ರೂಪ್ ಮಾಡಿದ್ದೀವಿ. ವಾಲ್ರೂಪ್ ವಿತ್ ಸ್ಟೋರೇಜು ನೀವು ನೋಡ್ಬೋದು. ಇಲ್ಲಿ ಸ್ಟೋರೇಜ್ ಆ ಥರ ಇದೆ ಅಂತ. ಇದು ದೊಡ್ಡ ಮನೆಯಲ್ಲಿ ಈಗ ದುಡ್ಡುಗಳೆಲ್ಲ ಅವರೆಲ್ಲ ದೊಡ್ಡವರೆಲ್ಲ ದುಡ್ಡೆಲ್ಲ ಎಲ್ಲಿ ಇಟ್ಟಿರ್ತಾರೆ ಮೇಡಮ್? ಶ್ರೀಮಂತರ ಬ್ಯಾಂಕಲ್ಲಿ ಇಟ್ಟಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಕಬೋರ್ಡ್ ಅಲ್ಲಿ, ವಾರ್ಡ್ರೋಬ್ ಅಲ್ಲಿ, ಈ ತರ ಲಾಕರ್ ಅಲ್ಲಿ ಇಟ್ಟಿರ್ತಾರೆ ಸರ್. ಹೌದಾ? ಅಂದರೆ ನೀವೇ ನೋಡಿ, ಇದು ಲಾಕರ್ ಇಲ್ಲಿ 2 ಕೊಟ್ಟಿದ್ದೀನಿ, ನೀವು ಕಣ್ಮುಂದೆ ಕೊಟ್ಟಿದ್ದೀನಿ. ಇನ್ನೊಂದು ಸೀಕ್ರೆಟ್ ಲಾಕರ್ ಇದೆ, ಅಲ್ಲಿ ಹುಡುಕ್ಬೋದಾ ನೀವು? ಸೀಕ್ರೆಟ್ ಲಾಕರ್? ಹೌದು, ಇದರಲ್ಲೇ ಇದೆ. ನೋಡ್ತೀನಿ ಸರ್. ಹಾಗಾದ್ರೆ ಕಾಣಿಸ್ತಾ ಇಲ್ಲ, ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಶೆಲ್ಫ್ ಹಾಕಿದಾರಲ್ಲ, ಹಿಂಗೆ ತೆಗಿಬೇಕು. ಓ, ಗೊತ್ತೇ ಆಗಲ್ವಲ್ಲ ಸರ್ ಸೀಕ್ರೆಟ್ ಲಾಕರ್? ಹೌದು ಮೇಡಮ್, ಗೊತ್ತಾಗಬಾರ್ದಲ್ಲ, ಅದಕ್ಕೆ ತಾನೇ ಸೀಕ್ರೆಟ್ ಲಾಕರ್ ಅಂತ ಹೇಳೋದು. ಈ ರೀತಿಯಾಗಿ ವಾರ್ಡ್ರೋಬ್ ಕೂಡ ನೀವು ಡಿಸೈನ್ ಮಾಡ್ಕೊಡ್ತೀರಾ. ನಮ್ಮ ಹತ್ರ ಇರೋ ದುಡ್ಡು ಒಡವೆಗಳನ್ನ ಯಾವ ರೀತಿ ಸೇಫ್ ಮಾಡಬೇಕು? ಶ್ರೀಮಂತರೆಲ್ಲ ಬ್ಯಾಂಕಲ್ಲಿ ಲಾಕರ್ ಅಲ್ಲಿ ಇಟ್ಟಿರ್ತಾರಪ್ಪ, ನಮ್ಮಂತ ಮಿಡಲ್ ಕ್ಲಾಸ್ ಜನ ಮತ್ತೆ ಬಡವರೆಲ್ಲ ಎಲ್ಲಿ ಇಡಬೇಕು? ಮನೇಲಿ ಇಟ್ಟರೆ ಈ ತರ ಲಾಕರ್ ಎಲ್ಲರಿಗೂ ಗೊತ್ತಾಗುತ್ತೆ, ಕಳ್ಳರು ಕಾಕರು ಯಾರು ಬಂದು ತಗೊಂಡು ಹೋಗ್ತಾರೆ. ಅದಕ್ಕೆ ಸೀಕ್ರೆಟ್ ಲಾಕರ್ ಕೂಡ ಮಾಡಿದ್ದಾರೆ ನೋಡಿ, ಅದು ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಅಲ್ಲಿ. ಸರ್, ಮನೆ ಓನರ್ ಇಲ್ಲೇ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ನಮಸ್ತೆ. ನಮಸ್ತೆ ಮೇಡಮ್. ನೀವೇನಕ್ಕೆ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ನೇ ಚೂಸ್ ಮಾಡಿದ್ರಿ? ವೈ ಡಿಡ್ ಯು ಚೂಸ್ ಅಲ್ಯೂಮಿನಿಯಂ ಇಂಟೀರಿಯರ್? Ma'am, the reason I chose aluminum is because I'm from Calcutta and I have done some interior work in plywood, and after like 7-8 years I have seen issues related to pasting coming out. Waterproof issues are there, plus also termites and all those problems are there. So since this is new technology, I said okay, I'll go for it, and I really like the way it has turned out to be. ನೋಡಿದ್ರಲ್ಲ ಸ್ನೇಹಿತರೆ, ಅಲ್ಯೂಮಿನಿಯಂ ವರ್ಕ್ ಮಾಡಿರೋಂಥ ಇಂಟೀರಿಯರ್ ಡಿಸೈನ್ ವರ್ಕ್ ಹೋಮ್ ಟೂರ್ ಮಾಡಿದ್ದು. ಏನಕ್ಕೆ ಅಲ್ಯೂಮಿನಿಯಂ ಚೂಸ್ ಮಾಡಬೇಕು, ವುಡ್ ವರ್ಕ್ನ ಯಾಕೆ ಚೂಸ್ ಮಾಡಬಾರ್ದು? ರಸ್ಟ್ ಹಿಡಿಯಲ್ಲ, ಡಸ್ಟ್ ಹಿಡಿಯಲ್ಲ, ಲಾಂಗ್ ಟೈಮ್ ಡ್ಯೂರೇಬಿಲಿಟಿ ಬರುತ್ತೆ, ಲೈಫ್ ಲಾಂಗ್ ವಾರಂಟಿ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಮಿನಿಮಮ್ ಅಂತ ಹೇಳಿದ್ರು ಕೂಡ 50 ವರ್ಷ ಬಾಳಿಕೆ ಬರುತ್ತೆ.
ನೀವೇ ಚೂಸ್ ಮಾಡಬಾರ್ದು ನಿಮ್ಮ ಮನೆಗೆ. ಇವರ ಕಾಂಟ್ಯಾಕ್ಟ್ ನಂಬರ್, ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಯಾರೆಲ್ಲ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದೀರಾ, ನಿಮ್ಮ ಹೊಸ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅಂತ ಹೇಳಿ ನೀವೆಲ್ಲ ಕನಸ್ಕೊಂಡಿರ್ತೀರ, ಆ ಕನಸನ್ನ ನನಸು ಮಾಡ್ಕೊಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ.